ಹಲೋ ಎವ್ರಿವನ್, ವೆಲ್ಕಮ್ ಟು ಬಸವ ITI ಮಾನ್ವಿ. ಇವತ್ತಿನ ಕ್ಲಾಸಲ್ಲಿ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಟ್ರೇಡರ್ಗೆ ಫಸ್ಟ್ ಇಯರಲ್ಲಿರುವಂತಹ ವೈರ್ಸ್, ಕೇಬಲ್ಸ್ ಮತ್ತು ಅವರ ಕ್ಲಾಸಿಫಿಕೇಷನನ್ನು ತಿಳಿಯೋಣ. ಸೊ ಫಸ್ಟ್ ಆಫ್ ಆಲ್, ವೈರ್ಸ್ ಅಂದರೆ ಏನು? ಎಲೆಕ್ಟ್ರಿಕ್ ಕರೆಂಟನ್ನು ಕ್ಯಾರಿ ಮಾಡೋದಕ್ಕೆ ವೈರ್ಸ್ ಆ ಒಂದು ಶೇಪಲ್ಲಿ ಮಾಡಿರ್ತೀವಿ. ಕಂಡಕ್ಟರ್ಸನ್ನು ವೈರ್ಸ್ ಶೇಪಲ್ಲಿ ಮಾಡಿರ್ತೀವಿ. ಸೊ ಇವು ಬಂದು ನಮಗೆ ಐದರ್ ಕಾಪರ್ ವೈರ್ಸ್ ಇರ್ಬೋದು ಅಥವಾ ಅಲ್ಯೂಮಿನಿಯಂ ವೈರ್ಸ್ ಇರ್ಬೋದು. ಹಾಗೂ ಇವ್ರನ್ನ ಯಾವ ರೀತಿ ಕ್ಲಾಸಿಫೈ ಮಾಡ್ತೀವಿ ಅಂದರೆ ಬೇರ್ ವೈರ್ಸ್, ಇನ್ಸುಲೇಟೆಡ್ ವೈರ್ಸ್ ಆ್ಯಂಡ್ ಕೇಬಲ್ಸ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಅಂದರೆ 3 ಟೈಪ್ಸ್ ನಾವು ಹೇಳ್ಬೋದು. ಸೊ ಕಾಪರ್ ಅಥವಾ ಅಲ್ಯೂಮಿನಿಯಂ ಬೇರ್ ವೈರ್ ಅಂದರೆ ಏನು? ಫಸ್ಟ್ ಆಫ್ ಆಲ್, ಸೊ ಮೇಲ್ಗಡೆ ವಿತೌಟ್ ಎನಿ ಇನ್ಸುಲೇಷನ್ ಕಂಡಕ್ಟರ್ನ ವೈರ್ ರೂಪದಲ್ಲಿ ಮಾಡಿದ್ಮೇಲೆ ಯಾವುದೇ ಥರದ ಇನ್ಸುಲೇಷನ್ನ ಹಾಕ್ಲಾರ್ದಂಗೆ ಇಟ್ಟಿರುವಂತಹ ಒಂದು ವೈರನ್ನು ಬೇರ್ ವೈರ್ ಅಂತ ಕರಿತೀವಿ ನಾವು. ಸೊ ಇಟ್ ಮೇ ಬಿ ಐದರ್ ಕಾಪರ್ದಾಗಿರ್ಬೋದು ಅಥವಾ ಅಲ್ಯೂಮಿನಿಯಂದು ಆಗಿರ್ಬೋದು. ಸೊ ಕಾಪರಲ್ಲಿ ಆ ಕಂಡಕ್ಟರ್ ವೈರ್ ರೂಪದಲ್ಲಿ ಮಾಡಿದ್ದವಾಗ ಅದನ್ನು ನಾವು ಬೇರ್ ಕಾಪರ್ ವೈರ್ ಅಂತ ಕರಿತೀವಿ. ಸೊ ಆಸ್ ಯು ಕ್ಯಾನ್ ಸಿ ಇನ್ ದಿಸ್ ಡಯಾಗ್ರಾಮ್ ಹಿಯರ್. ಆ್ಯಂಡ್ ಅಲ್ಯೂಮಿನಿಯಂದಾಗಿದ್ದವಾಗ ಅದನ್ನು ಬೇರ್ ಅಲ್ಯೂಮಿನಿಯಂ ವೈರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇನ್ಸುಲೇಟೆಡ್ ವೈರ್ ಅಂದರೆ ಏನು? ಸೊ ಆ್ಯನ್ ಇನ್ಸುಲೇಷನ್ ಕವರ್ಡ್, ಒಂದು ವೈರಿಗೆ ಮೇಲ್ಗಡೆ ಇನ್ಸುಲೇಷನ್ ಇರಲಾರ್ದಂಗೆ ನಾವು ಮುಟ್ಟಿದವಾಗ ಇನ್ ಕೇಸ್ ಅದರಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗ್ತಾ ಇದ್ದವಾಗ ನಾವು ಮುಟ್ಟಿದವಾಗ ಶಾಕ್ ಹೊಡೆಯುತ್ತೆ. ಈ ರೀತಿಯ ಅನಾಹುತಗಳನ್ನು ತಡೆಯೋದಕ್ಕೆ ನಾವು ಅದರ ಮೇಲ್ಗಡೆ ಇನ್ಸುಲೇಷನನ್ನು ಹಾಕಿರ್ತೀವಿ. ಸೊ ಆ ವೈರನ್ನು ಇನ್ಸುಲೇಟೆಡ್ ವೈರ್ ಅಂತ ಕರಿತೀವಿ. ಇದನ್ನು ಸಿಂಗಲ್ ಸ್ಟ್ಯಾಂಡ್ ಇರ್ಬೋದು, ಮಲ್ಟಿ ಸ್ಟ್ಯಾಂಡ್ ಇರ್ಬೋದು, ಆ್ಯಂಡ್ ಐದರ್ ಇಟ್ ಮೇ ಬಿ ಆಫ್ ಕಾಪರ್ ಆರ್ ಅಲ್ಯೂಮಿನಿಯಂ. ಸೊ 2 ಥರದ್ದು ಇರ್ಬೋದು. ಸೊ ನೀವಿಲ್ಲಿ ನೋಡ್ಬೋದು, ಸಿಂಗಲ್ ಕೋರ್ ಇದು ಸಿಂಗಲ್ ಕೋರ್ ಕಾಪರ್ ವೈರ್ ಆ್ಯಂಡ್ ಮಲ್ಟಿ ಕೋರ್ ಕಾಪರ್ ಇನ್ಸುಲೇಟೆಡ್ ವೈರ್ ಆ್ಯಂಡ್ ಸಿಂಗಲ್ ಕೋರ್ ಇನ್ಸುಲೇಟೆಡ್ ಅಲ್ಯೂಮಿನಿಯಂ ವೈರ್, ಮಲ್ಟಿ ಕೋರ್ ಅಲ್ಯೂಮಿನಿಯಂ ವೈರ್ ಇನ್ಸುಲೇಟೆಡ್. ಸೊ ಆ್ಯಂಡ್ ಕೇಬಲ್ಸ್ ಅಂದರೆ ಏನು? ಸೊ ಅದು ಕೇಬಲ್ಸ್ ಬಂದು ಸಿಂಗಲ್ ಅಥವಾ ಮಲ್ಟಿ ಕೋರಲ್ಲಿ ಇರ್ಬೋದು. ಯಾವುದಕ್ಕಾದರೆ ಹೈ ಕರೆಂಟ್ ಕ್ಯಾರಿಂಗ್ ಕೆಪಾಸಿಟೀಸ್ ಇರುತ್ತೆ, ಅದನ್ನು ನಾವು ಕೇಬಲ್ಸ್ ಅಂತ ಕರಿತೀವಿ. ಸೊ ಇದು ಆಯಿತು ವೈರ್ಸ್, ಕೇಬಲ್ಸ್ ಆಯಿತು, ಏನು ಅಂತ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಇವ್ರನ್ನ ಯಾವ ರೀತಿ ಮೆಷರ್ ಮಾಡ್ತಾರೆ? ಸೊ ವೈರ್ ಸೈಜ್ ಆಫ್ ಎ ವೈರ್ ಅಂತಂದರೆ ನಮಗೆ ಆ ಇನ್ಸುಲೇಷನ್ ಒಳಗಡೆ ಏನು ವೈರ್ ಯೂಸ್ ಮಾಡಿರ್ತೀವಿ, ಕಂಡಕ್ಟರ್ನ ಥಿಕ್ನೆಸ್ ಅಥವಾ ಓವರಾಲ್ ಡಯಾಮೀಟರನ್ನು ನಾವು ಅಳತೆ ಮಾಡೋದನ್ನು ನಾವು ಸೈಜ್ ಆಫ್ ವೈರ್ ಅಂತ ಹೇಳ್ತೀವಿ. ಸೊ ಇದಕ್ಕಾಗಿ ನಮಗೆ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಅದನ್ನು ನಾವು ಸ್ಟ್ಯಾಂಡರ್ಡ್ ವೈರ್ ಗೇಜ್ ಅಂತ ಹೇಳ್ತೀವಿ. ಸೊ ಸ್ಟ್ಯಾಂಡರ್ಡ್ ವೈರ್ ಗೇಜ್ ಅಂದರೆ ಏನು? ಇಲ್ಲಿ ನೀವು ಡಯಾಗ್ರಾಮಲ್ಲಿ ನೋಡ್ತಿದ್ದ ಹಾಗೆ, ಸೊ ಒಂದು ಸರ್ಕ್ಯುಲರ್ ಪ್ಲೇಟ್ ಸಪ್ರೇಟ್ ಸ್ಲಾಟ್ಸ್ ಇರುತ್ತೆ. ಅದನ್ನ ವೈರಿನ ಕ್ರಾಸ್ ಸೆಕ್ಷನಲ್ ಏರಿಯಾನ ಅಳತೆ ಮಾಡೋದಕ್ಕೆ. ಇದರಲ್ಲಿ ನಂಬರ್ಸ್ 0 to 36 ಇರುತ್ತೆ. ಇದರಲ್ಲಿ ಒಂದು ಪಾಯಿಂಟ್ ನಾವು ನೆನ್ಪಿಟ್ಕೋಬೇಕಾಗಿದ್ದೇನು ಅಂತಂದರೆ, 0 ಇಂದ 36 ತನಕ ನಂಬರ್ಸ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆಲ್ಲ ಡಯಾಮೀಟರ್ ಅಥವಾ ಥಿಕ್ನೆಸ್ ಆಫ್ ವೈರ್ ಏನಿರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ 0 ಅಲ್ಲಿ ನಾವು ಅಳತೆ ಮಾಡಿದವಾಗ ಅದರದ್ದು ಡಯಾಮೀಟರ್ ಬಂದು ದಪ್ಪ ಇರುತ್ತೆ. ಸೊ 1ನೇದು ಇನ್ನೂ ಸ್ವಲ್ಪ ಕಡಿಮೆ, 2ದು ಇನ್ನೂ ಕಡಿಮೆ, ಈ ರೀತಿ ಡಿಕ್ರೀಸ್ ಆಗ್ಕೊಂತ ಹೋಗುತ್ತೆ. ಸೊ ಈ ರೀತಿ ನಂಬರ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆಲ್ಲ ಏನಾಗುತ್ತೆ, ನಮಗೆ ಥಿಕ್ನೆಸ್ ಆಫ್ ಡಯಾಮೀಟರ್ ವೈರ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ವೈರ್ಸ್ ನೋಡೋಣ. ಸೊ ಕ್ಲಾಸಿಫಿಕೇಶನ್ ಆಫ್ ವೈರ್ಸ್ ಬಂದು 3 ಇದ್ರ ಮೇಲೆ ಡಿಪೆಂಡ್ ಆಗಿ ಕ್ಲಾಸಿಫೈ ಮಾಡ್ಬೋದು ನಾವು. ಅಕಾರ್ಡಿಂಗ್ ಟು ಕೋರ್, ಒಳಗಡೆ ಕೋರ್ ಮೆಟೀರಿಯಲ್ ಏನು ಯೂಸ್ ಮಾಡಿದ್ದೀವಿ, ಹಾಗೂ ಮೇಲ್ಗಡೆ ಇನ್ಸುಲೇಷನ್ ಯಾವುದನ್ನು ಯೂಸ್ ಮಾಡಿದ್ದೀವಿ,
ಹಾಗೂ ಮೆಟಲ್ ಯಾವ ಮೆಟಲ್ನಿಂದ ಮಾಡಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ನಾವು ವೈರ್ಸನ್ನು ಕ್ಲಾಸಿಫೈ ಮಾಡ್ಬೋದು. ಸೊ ಅಕಾರ್ಡಿಂಗ್ ಟು ಕೋರ್ ಏನೇನು ಕ್ಲಾಸಿಫೈ ಆಗಿದೆ ನೋಡ್ರಿ, ಸಿಂಗಲ್ ಕೋರ್, 2 ಕೋರ್, 3 ಕೋರ್ ಹಾಗೂ 4 ಕೋರ್. ಸೊ ಸಿಂಗಲ್ ಕೋರ್ ಬಂದು ನಮಗೆ ಒಂದೇ ಒಂದು ಒಳಗಡೆ ಬಂದು ಸಿಂಗಲ್ ಸ್ಟ್ಯಾಂಡ್ ವೈರ್ ಇರುತ್ತೆ, ಕಂಡಕ್ಟರ್ ಬಂದು ಸಿಂಗಲ್ ವೈರ್ ಅಲ್ಲಿ ಇರುತ್ತೆ. ಅದನ್ನು ನಾವು ಡೊಮೆಸ್ಟಿಕ್ ವೈರಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ಒಂದೇ ಸಿಂಗಲ್ ಕಂಡಕ್ಟರ್ ಇರೋದನ್ನ ಸಿಂಗಲ್ ಕೋರ್ ಅಂತ ಕರಿತೀವಿ. ಅದನ್ನ ನಾವು ಡೊಮೆಸ್ಟಿಕ್ ವೈರಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. 2 ಕೋರ್ ವೈರ್ ಇದು ರೌಂಡ್ ಶೇಪ್ ಅಲ್ಲಿ ಇರ್ಬೋದು ಅಥವಾ ಫ್ಲಾಟ್ ಶೇಪ್ ಅಲ್ಲಿ ಇರ್ಬೋದು. ಎರಡು ಸಪರೇಟ್ ಆಗಿ ಇನ್ಸುಲೇಷನ್ ಮಾಡಿರುವಂತಹ ವೈರ್ಗಳು ಮತ್ತೆ ಒಂದು ಔಟರ್ ಇನ್ಸುಲೇಷನ್ ಅಲ್ಲಿ ಕವರ್ ಮಾಡಿರ್ತಾರೆ. ಸೊ ಆ ಎರಡು ಕೋರ್ ಏನಿರ್ತವೆ ಅದು ಒಂದನ್ನ ಫೇಸ್ ಲೈನ್ಗೆ, ಇನ್ನೊಂದನ್ನ ನ್ಯೂಟ್ರಲ್ ಲೈನ್ಗೆ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ 3 ಕೋರ್, ಅದರಲ್ಲಿ 3 ಕೋರ್ ಸಪ್ರೇಟ್ಲಿ ಇನ್ಸುಲೇಟೆಡ್ ಆಗಿರ್ತವೆ, ಅಂದ್ರೆ ಒಂದೊಂದಕ್ಕೂ ಸಪ್ರೇಟ್ ಆಗಿ ಇನ್ಸುಲೇಟ್ ಮಾಡಿರ್ತೀವಿ. ಆ ಒಂದು 3 ವೈರ್ಗಳನ್ನ ಫಸ್ಟ್ ಒನ್ ಫೇಸ್ ಲೈನ್ಗೆ, ಸೆಕೆಂಡ್ ಒನ್ ನ್ಯೂಟ್ರಲ್ ಲೈನ್ಗೆ, ಮತ್ತೆ ಮೂರನೇದು ಬಂದು ಅರ್ತ್ ಲೈನ್ಗೆ ಯೂಸ್ ಮಾಡ್ತೀವಿ. ಸೊ ಈ ಒಂದು 3 ಕೋರ್ ವೈರ್ ಅನ್ನು ನಾವು ನಾರ್ಮಲ್ ಆಗಿ 3 ಫೇಸ್ ವೈರಿಂಗ್ಗೆ ಯೂಸ್ ಮಾಡ್ತೀವಿ. ಸೊ ಯೂಶುವಲಿ ನೆಕ್ಸ್ಟ್ ಲಾಸ್ಟ್ ಈಸ್ 4 ಕೋರ್ ವೈರ್ಸ್. ಸೊ 4 ಕೋರ್ ವೈರ್ಸ್ ಅಲ್ಲಿ ಬಂದು 4 ಸಪ್ರೇಟ್ಲಿ ಇನ್ಸುಲೇಟೆಡ್ ವೈರ್ಸ್ ಇರ್ತವೆ ಅಥವಾ ಕಂಡಕ್ಟರ್ ಕೋರ್ಸ್ ಅಂತ ಹೇಳ್ಬೋದು ನಾವು. ಸೊ ಈ 4 ಬಂದು 3 ಬಂದು ಒಂದು ಫೇಸ್ ಲೈನ್, ನ್ಯೂಟ್ರಲ್ ಲೈನ್, ಅರ್ತ್ ಲೈನ್ ಅಂಡ್ ದ ಲಾಸ್ಟ್ 4th ಕೋರ್ ಬಂದು ನ್ಯೂಟ್ರಲ್ ಲೈನ್ಗೆ ಯೂಸ್ ಮಾಡ್ತೀವಿ. 3 ಫೇಸಸ್ ಇದರಲ್ಲಿ ಎಕ್ಸ್ಟ್ರಾ ನಮಗೆ 3 ಕೋರ್ ವೈರಿಂಗ್ ನಾವು 3 ಫೇಸ್ಗೆ ಯೂಸ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಒಂದು ನ್ಯೂಟ್ರಲ್ ಲೈನ್ಗೆ ವೈರ್ ಎಕ್ಸ್ಟ್ರಾ ಇಟ್ಕೋಬೇಕಾಗತ್ತೆ. ವೆರಸ್ 4 ಕೋರ್ ವೈರ್ ಅನ್ನು ನಾವು 3 ಫೇಸ್ ವೈರಿಂಗ್ಗೆ ಯೂಸ್ ಮಾಡಿದವಾಗ ಏನಾಗುತ್ತೆ, ಇದರಲ್ಲೇ ಒಂದು ವೈರ್ ನ್ಯೂಟ್ರಲ್ ಲೈನ್ಗೆ ನಮಗೆ ಸಿಗುತ್ತೆ. 3 ಫೇಸ್ಗೆ ಫಸ್ಟ್ 3 ವೈರ್ಸನ್ನು 3 ಫೇಸ್ಗೆ ಯೂಸ್ ಮಾಡಿಕೊಂಡು ಅಂಡ್ ದ 4th ಒನ್ ಕ್ಯಾನ್ ಬಿ ಯೂಸ್ಡ್ ಫಾರ್ ನ್ಯೂಟ್ರಲ್ ವೈರ್. ನೆಕ್ಸ್ಟ್ ಡಿಪೆಂಡಿಂಗ್ ಅಪಾನ್ ಇನ್ಸುಲೇಷನ್, ಅಕಾರ್ಡಿಂಗ್ ಟು ಇನ್ಸುಲೇಷನ್ ಅಂದ್ರೆ ಮೇಲ್ಗಡೆ ಯಾವ ರೀತಿ ಇನ್ಸುಲೇಷನ್ ಮಾಡಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಯಾವ ರೀತಿ ನಾವು ಕ್ಲಾಸಿಫೈ ಮಾಡ್ಕೋಬಹುದು ವೈರ್ಗಳನ್ನ ಅನ್ನೋದನ್ನ ನೋಡೋಣ. ಫಸ್ಟ್ ಒನ್ ಬಂದು VIR ವೈರ್ ಅಥವಾ ವಲ್ಕನೈಸ್ಡ್ ಇಂಡಿಯನ್ ರಬ್ಬರ್ ವೈರ್. ಸೊ ಇದರಲ್ಲಿ ಸಿಂಗಲ್ ಕೋರ್ ಇರ್ಬೋದು, ಮಲ್ಟಿ ಕೋರ್ ಇರ್ಬೋದು. ವಲ್ಕನೈಸ್ಡ್ ರಬ್ಬರ್ ಅನ್ನ ಟಿನ್ನಡ್ ಕಾಪರ್ ವೈರ್ ಅನ್ನ ಯೂಸ್ ಮಾಡ್ತೀವಿ. ಸೊ ಮೇಲ್ಗಡೆ ಇನ್ಸುಲೇಷನ್ ಬಂದು ವಲ್ಕನೈಸ್ ಇಂಡಿಯನ್ ರಬ್ಬರ್ ಇಂದ ಮಾಡಿರ್ತಾರೆ. ಇದರಲ್ಲಿ ಕಾಟನ್ ಥ್ರೆಡ್ ಓವನ್ ಇರುತ್ತೆ, ಕವರಿಂಗ್ ಬ್ಯೂಟಮಿನ್ ಕಾಂಪೌಂಡ್ ಅಲ್ಲಿ ಡಿಪ್ ಮಾಡಿರುವಂತಹ ಕಾಟನ್ ಥ್ರೆಡ್ ಓವನ್ ಇರುತ್ತೆ. ಡೊಮೆಸ್ಟಿಕ್ ಕೇಸಿಂಗ್ ಕ್ಯಾಪಿಂಗ್ ವೈರಿಂಗ್ ಸಲುವಾಗಿ ಇದನ್ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಈಸ್ CTS ಆರ್ TRS ವೈರ್, ಕ್ಯಾಪ್ ಟೈರ್ ಶೀಟೆಡ್ ಆರ್ ಟಫ್ ರಬ್ಬರ್ ಶೀಟೆಡ್ ವೈರ್ ಅಂತ ಹೇಳ್ತೀವಿ. CTS ಅಂದ್ರೆ ಕ್ಯಾಪ್ ಟೈರ್ ಶೀಟೆಡ್, ವೆರಾಸ್ TRS ಅಂದ್ರೆ ಟಫ್ ರಬ್ಬರ್ ಶೀಟೆಡ್ ವೈರ್ ಅಂತ ಹೇಳ್ತೀವಿ. ಸೊ ಇದು ಬಂದು ಟಿನ್ಡ್ ಕಾಪರ್ ವೈರ್ ಆಗಿರುತ್ತೆ. ಅದರ ಮೇಲ್ಗಡೆ ವಲ್ಕನೈಸ್ಡ್ ಇಂಡಿಯನ್ ರಬ್ಬರ್ದು ಹಾರ್ಡ್ ರಬ್ಬರಿನ ಕೋಟಿಂಗ್ ಇರುತ್ತೆ. ಸೊ ಇದನ್ನು ಅಡ್ವಾಂಟೇಜಸ್ ಏನೇನಿದೆ ಅಂದರೆ ವೆದರ್ ಪ್ರೂಫ್ ಆಗಿರ್ತವೆ, ವಾಟರ್ ಪ್ರೂಫ್ ಆಗಿರ್ತವೆ. ಈ ಒಂದು ವೈರ್ಗಳು ಡೈರೆಕ್ಟ್ಲಿ ವಾಲಲ್ಲಿ ಅಥವಾ ಫ್ಲೋರಲ್ಲಿ ನಾವು ಫಿಟ್ ಮಾಡಬಹುದು. ವ್ಯಾಲ್ಕನೈಸ್ ಅನ್ನೋ ಪ್ರಾಸೆಸ್ ಇಂದ ಈ ಒಂದು ವೈರ್ಗಳನ್ನು ನಾವು ರಿಪೇರ್ನು ಮಾಡಬಹುದು ಅಂಡ್ ಮೆಕ್ಯಾನಿಕಲ್ ಸ್ಟ್ರೆಂತ್ ತುಂಬಾನೇ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಈಸ್ PVC ವೈರ್. ಸೊ ಇದು ಬಂದು ಟಿನ್ಡ್ ಕಾಪರ್ ವೈರ್ಸ್ PVC ಇನ್ಸುಲೇಷನ್ ಇಂದ ಮಾಡಿರ್ತಾರೆ. ಇದರಲ್ಲಿ ರೌಂಡ್ ಶೇಪ್ ಇರ್ತವೆ, 2 or 3 ಕೋರ್ಡ್ ವೈರ್ಸ್ ಇರ್ತವೆ ಅಥವಾ ಫ್ಲಾಟ್ ಶೇಪ್ ಅಲ್ಲೂ ಇರುತ್ತೆ, ರೌಂಡ್ ಶೇಪ್ ಅಲ್ಲೂ ಇರುತ್ತೆ. 2 ಅಥವಾ 3 ಕೋರ್ಡ್ ವೈರ್ಸ್ ಇರ್ತವೆ. ಸೊ ಇದನ್ನ ಬಂದು ಡೊಮೆಸ್ಟಿಕ್ ಅಥವಾ ಟೆಂಪ್ರವರಿ ವೈರಿಂಗ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ.
Next, flexible wires. Flexible wires are quite ಡಬಲ್ ಕೋಡ್ ವೈರ್ಸ್. ಇವನ್ನೇನಂತ ಹೇಳ್ತೀವಿ, ಡಬಲ್ ಕೋಡ್ ವೈರ್ ಅಂತ ಹೇಳ್ತೀವಿ. ಟೆಂಪ್ರವರಿ ವೈರಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ ಇದನ್ನ. ಸೊ ಇದು ಬಂದು ಕರೆಂಟ್ ಕ್ಯಾರಿಯಿಂಗ್ ಕೆಪಾಸಿಟಿ ಈ ಒಂದು ಫ್ಲೆಕ್ಸಿಬಲ್ ವೈರ್ಸ್ಗೆ 15 ಆಂಪಿಯರ್ಸ್ ತನಕ ಇರುತ್ತೆ. ಆ್ಯಂಡ್ ಸೊ ಟೆಂಪ್ರವರಿ ವೈರಿಂಗ್ ಅಂದರೆ ಯಾವ ರೀತಿ ನಮಗೆ ಲೈಕ್ ವರ್ಕ್ಶಾಪ್ ಕೇಬಲ್ ಅಲ್ಲಿ ಅಥವಾ ಟೆಲಿಫೋನ್ ಕೇಬಲ್ಸ್ ಆರ್ ಎಲೆಕ್ಟ್ರಿಕ್ ಕುಕ್ಕರ್, ಕೂಲರ್ ಈ ರೀತಿ ಎಲ್ಲ ನಾವೇನು ಪ್ಲಗ್ ಇಟ್ಕೊಂಡು ತಕ್ಕೊಂತೀವಲ್ಲ, ಆ ರೀತಿ ಟೆಂಪ್ರವರಿಯಾಗಿ ಎಲ್ಲಿ ವೈರಿಂಗ್ ಬೇಕಾಗತ್ತೆ ಅಲ್ಲಿ ನಾವು ಸಾಕೆಟನ್ನು ಹಾಕ್ಕೊಂಡು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಈಸ್ lead covered wire. ಸೊ ಈ ಒಂದು PVC ಕವರಿಂಗ್ ಅಲ್ಲಿರುತ್ತೆ ವೈರ್. ಸಫಿಷಿಯಂಟ್ ಮೆಕ್ಯಾನಿಕಲ್ ಸ್ಟ್ರೆಂತ್ ಇರುತ್ತೆ ಲೆಡ್ ಕವರ್ಡ್ ವೈರಿಗೆ. ಇದಕ್ಕೆ ಬಂದು ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಇದೆ. ಅವು ಬಂದು 2-3 ಸತಿ ಯಾವುದಾದ್ರೂ ಒಂದು ಪಾಯಿಂಟಲ್ಲಿ ಬೆಂಡ್ ಮಾಡಿದವಾಗ ಈಸಿಯಾಗಿ ಡ್ಯಾಮೇಜ್ ಆಗುತ್ತೆ ಈ ಒಂದು ವೈರ್. ಲೆಡ್ ಕ್ಯಾನ್ ಚೇಂಜ್ ಇಟ್ಸ್ ಶೇಪ್. ಹೊರಗಡೆಯಿಂದ ನಾವು ಯಾವುದಾದ್ರೂ ಪ್ರೆಷರ್ ಬಿತ್ತು ಅದ್ರ ಮೇಲೆ ಅಂತಂದವಾಗ ಮೆಕ್ಯಾನಿಕಲ್ ವೈಬ್ರೇಷನ್ಸ್ ಏನಾದರೂ ಇದ್ವು ಅಥವಾ ಚೇಂಜಸ್ ಆಫ್ ಟೆಂಪ್ರೇಚರ್ಸ್ ಏನಾದರೂ ಇದ್ವು ಅಂದರೆ ಲೆಡ್ ಕವರ್ಡ್ ವೈರಲ್ಲಿ ಶೇಪ್ ಚೇಂಜ್ ಮಾಡ್ಕೊಳ್ಳುತ್ತೆ ಅದು. ಆ್ಯಂಡ್ ಇನ್ಸುಲೇಷನ್ ಇಸ್ ಡ್ಯಾಮೇಜ್ ದೆನ್ ದ ಕರೆಂಟ್ ಮೇ ಲೀಕ್. ಯಾವಾಗ ಎಲ್ಲಿ 1-2-3 ಸತಿ ನಾವು ಒಂದು ಪಾಯಿಂಟಲ್ಲಿ ಬೆಂಡ್ ಮಾಡಿದವಾಗ ಅಲ್ಲಿ ಡ್ಯಾಮೇಜ್ ಆಗಿತ್ತು ಅಂತಂದರೆ ಅಲ್ಲಿ ಸಮ್ ಕರೆಂಟ್ ವಿಲ್ ಬಿ ಲಾಸ್ಟ್, ಅಲ್ಲಿ ಲೀಕ್ ಆಗುತ್ತೆ. ಅದಕ್ಕಾಗಿ ಕೆಲವೊಂದು ಲಾಸ್ ಇರುತ್ತೆ. ವೇರಾಸ್ ನೆಕ್ಸ್ಟ್ ಈಸ್ ವೆದರ್ ಪ್ರೂಫ್ ವೈರ್. 2 ಅಥವಾ 3 ಕೋಡ್ ವೈರ್ ಇರುತ್ತೆ. ಇದೊಂದು ಮೇಲ್ಗಡೆ ಇನ್ಸುಲೇಷನ್ ಬಂದು CTS ಅಥವಾ PVC ಔಟರ್ ಕವರಿಂಗ್ ಇರುತ್ತೆ. ಆ್ಯಂಡ್ ಈಚ್ ಕೋರ್ ಇಸ್ ಸಪ್ರೇಟ್ಲಿ ಕವರ್ಡ್. ಒಂದೊಂದು ಕೋರನ್ನು ಅಥವಾ ಒಳಗಡೆ ಏನು ಮೆಟೀರಿಯಲ್ ಯೂಸ್ ಮಾಡಿರ್ತೀವಿ ಸಪ್ರೇಟಾಗಿ ಕವರ್ ಆಗಿ ತಿರ್ಗಾ ಅದ್ರ ಹೊರಗಡೆ ನಮಗೆ ಇನ್ನೊಂದು ಔಟರ್ ಇನ್ಸುಲೇಷನ್ ಬರುತ್ತೆ. ಆ್ಯಂಡ್ ಈ ಒಂದು ವಾಟರ್ ಪ್ರೂಫ್ ಅಥವಾ ವೆದರ್ ಪ್ರೂಫ್ಗಳನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಸರ್ವಿಸ್ ಲೈನ್ ಕನೆಕ್ಷನ್ಸಿಗಾಗಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಈಸ್ ಇನಾಮೆಲ್ಡ್ ವೈರ್. ಇದು ಕಾಪರ್ ಅಥವಾ ಅಲ್ಯೂಮಿನಿಯಂ ವೈರ್ ಆಗಿರುತ್ತೆ. ಇನ್ಸುಲೇಟಿಂಗ್ ವಾರ್ನಿಷ್ ಅಲ್ಲಿ ಕವರ್ ಆಗಿರುತ್ತೆ. ಸೊ ಇಟ್ ಈಸ್ ಯೂಸ್ಡ್ ಫಾರ್ ವೈಂಡಿಂಗ್ ದ ಕಾಯಿಲ್ಸ್ ಮೋಟರ್ ಕಾಯಿಲ್ಸ್ ಏನಿರ್ತವೆ ಅದನ್ನು ವೈಂಡಿಂಗ್ ಸಲುವಾಗಿ ಯೂಸ್ ಮಾಡ್ತೀವಿ. ಮೋಟರ್ ಆಗಲಿ, ಜನರೇಟರ್ ಆಗಲಿ, ಟ್ರಾನ್ಸ್ಫಾರ್ಮರ್, ಚೋಕ್ ಇಂತಹ ಬೇರೆ ಎಲ್ಲ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ಗೆ ವೈಂಡಿಂಗ್ ಸಲುವಾಗಿ ಯೂಸ್ ಮಾಡುವಂತಹ ವೈರನ್ನು ನಾವು ಇನಾಮೆಲ್ ವೈರ್ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ CC ಆರ್ SC ವೈರ್. ಸಿಲ್ಕ್ ಕವರ್ಡ್. CC ಅಂದರೆ ಕಾಟನ್ ಕವರ್ಡ್ ಅಥವಾ SC ಅಂದರೆ ಸಿಲ್ಕ್ ಕವರ್ಡ್ ವೈರ್ಸ್ ಅಂತ ಹೇಳ್ತೀವಿ. ಇವು ಬಂದು ಮೋಸ್ಟ್ಲಿ ಕಾಪರ್ ವೈರ್ಸ್ ವಿತ್ ಕಾಟನ್ ಆರ್ ಸಿಲ್ಕ್ ಥ್ರೆಡ್ ಓವೆನ್ ಥರ, ಅಂದರೆ ಒಂದು ಮೆಶ್ ಥರ ಸಿಲ್ಕನ್ನು ಅಥವಾ ಕಾಟನ್ನಿಂದ ಒಂದು ಥ್ರೆಡ್ ಮೆಶ್ ಥರ ಮಾಡಿ ಈ ಒಂದು ಕಾಪರ್ ವೈರನ್ನು ಕವರ್ ಮಾಡ್ತೀವಿ. ಸೊ ಈ ಒಂದು ವೈರನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಯೂಸ್ಡ್ ಇನ್ ಟೆಲಿಫೋನ್ಸ್, ಡೈನಮೋಸ್ ಅಲ್ಲಿ ಯೂಸ್ ಮಾಡ್ತೀವಿ. ಎಲ್ಲಿ ಲೋ ವೋಲ್ಟೇಜ್ ಲೋ ಕರೆಂಟ್ ಇನ್ಸ್ಟ್ರೂಮೆಂಟ್ಸ್ ಯಾವ್ಯಾವ ಇರ್ತವೆ ಅದಕ್ಕೆಲ್ಲ CC ಅಥವಾ SC ವೈರ್ಗಳನ್ನು, ಕಾಟನ್ ಕವರ್ಡ್ ಅಥವಾ ಸಿಲ್ಕ್ ಕವರ್ಡ್ ವೈರನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಈಸ್ ಫೈರ್ ರೆಸಿಸ್ಟಿಂಗ್ ವೈರ್. ಸೊ ಇದು ಬಂದು ಕಾಟನ್ ಥ್ರೆಡ್ ಓವೆನ್ ಕವರಿಂಗ್ ಅಲ್ಲಿ ಡಿಪ್ ಆಗಿರುತ್ತೆ. ಅಂದರೆ ಏನು ಕಾಟನ್ ಇಂದ ಮೆಶ್ ಥರ ಮಾಡಿ ಅದರಲ್ಲಿ ಇನ್ಸುಲೇಷನ್ ತಯಾರು ಮಾಡಿರ್ತಾರೆ. ಫೈರ್ ಪ್ರೂಫ್ ವೈರ್ಸ್ ಅಥವಾ ಕೆಮಿಕಲ್ ಪೇಂಟ್ ಎಲ್ಲಿ ಇದಾಗುತ್ತೆ ಅಲ್ಲೆಲ್ಲ ನಾವು ಈ ಒಂದು ವೈರ್ಗಳನ್ನು ಯೂಸ್ ಮಾಡ್ತೀವಿ. ಎಲ್ಲಿ ಫೈರ್ ರೆಸಿಸ್ಟೆನ್ಸ್ ಬೇಕು, ನಮಗೆ ಫೈರ್ನ ತಡೆಯುವಷ್ಟು ಕೆಪಾಸಿಟಿ ಬೇಕು, ಅಲ್ಲಿ ನಾವು ಟೆಂಪ್ರೇಚರ್ ಎಲ್ಲಿ ಜಾಸ್ತಿ ಇರುತ್ತೆ ಅಥವಾ ಎಲೆಕ್ಟ್ರಿಕಲ್ ವರ್ಕ್ಶಾಪ್ಸಲ್ಲಿ, ಇಂಡಸ್ಟ್ರೀಸಲ್ಲಿ ನಮಗೆ ಎಲ್ಲಿ ಹೈ ಟೆಂಪ್ರೇಚರ್ ಇರುತ್ತೆ ಆ ಒಂದು ಟೆಂಪ್ರೇಚರ್ ನಾರ್ಮಲ್ ವೈರ್ಸ್ ತಡೆಯೋದಕ್ಕಾಗಲ್ಲ. ಅದಕ್ಕಾಗಿ ನಾವು ಈ ಒಂದು ಫೈರ್ ರೆಸಿಸ್ಟಿಂಗ್ ವೈರ್ಸನ್ನು ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ಆಲ್ ಅಕಾರ್ಡಿಂಗ್ ಟು ಇನ್ಸುಲೇಷನ್ ಇನ್ ಡಿಫ್ರೆಂಟ್
ಕ್ಲಾಸಿಫೈ ಮಾಡಿರೋವಂಥದ್ದು. ನೆಕ್ಸ್ಟ್ ಬಂದು ಅಕಾರ್ಡಿಂಗ್ ಟು ಮೆಟಲ್ ಅಂತ ಹೇಳ್ತೀವಿ. ಸೊ ಅಕಾರ್ಡಿಂಗ್ ಟು ಮೆಟಲ್ ಬಂದು ಅನ್ಇನ್ಸುಲೇಟೆಡ್ ವೈರ್ಸ್ ಆರ್ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ದ ಮೆಟಲ್ ಯೂಸ್ಡ್. ಸೊ ಯಾವ ಇನ್ಸುಲೇಷನ್ ಇಲ್ಲದೆ ಇರೋ ಬೇರೆ ಇರ್ತವೆ, ಇನ್ಸುಲೇಷನ್ ಹಾಕದೇ ಇರೋಂತಹ ವೈರ್ಗಳನ್ನು ನಾವು ಮೆಟಲ್, ಯಾವ ಮೆಟಲ್ ಯೂಸ್ ಮಾಡ್ತಾ ಇದ್ದೀವಿ ಆ ಒಂದು ವೈರಿಗೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಕ್ಲಾಸಿಫೈ ಮಾಡ್ಕೋಬಹುದು. ಸೊ ದೀಸ್ ಆರ್ ಆಲ್. ಫಸ್ಟ್ ಒನ್ ಬೇರ್ ಕಾಪರ್ ವೈರ್. ಸೊ ಬೇರ್ ಕಾಪರ್ ವೈರ್ ಬಂದು ಹಾರ್ಡ್ ಡ್ರಾನ್ ಅನ್ಇನ್ಸುಲೇಟೆಡ್ ಕಾಪರ್ ವೈರ್. ಇದು ಇನ್ಸುಲೇಷನ್ ಇಲ್ಲದೆ ಇರುವಂತಹ ಕಾಪರ್ ವೈರ್ ಆಗಿರುತ್ತೆ. ಓವರ್ ಹೆಡ್ ವೈರಿಂಗ್ ಅಲ್ಲಿ ಜನರಲ್ ಆಗಿ ಯೂಸ್ ಮಾಡ್ತೀವಿ. ಇದ್ರದ್ದು ಬಂದು 6 to 8 ಸ್ಟ್ಯಾಂಡರ್ಡ್ ವೈರ್ಸ್ ಇರುತ್ತೆ. ಆ ಸ್ಟ್ಯಾಂಡರ್ಡ್ ವೈರ್ ಗೇಜ್ ಅಲ್ಲಿ ನಾವು ಡಯಾಮೀಟರ್ ಅಳತೆ ಮಾಡಿದವಾಗ 6 ಅಥವಾ 8 ನಂಬರ್ ಆಗಿರುತ್ತೆ. ಯೂಶ್ವಲಿ ಡೊಮೆಸ್ಟಿಕ್ ಅರ್ಥಿಂಗ್ ಪರ್ಪಸ್ ನಾವು ಯೂಸ್ ಮಾಡುವಂತಹ ಬೇರ್ ಕಾಪರ್ ವೈರ್ ಅನ್ನ 14 ಸ್ಟ್ಯಾಂಡರ್ಡ್ ವೈರ್ ಗೇಜ್ ಆಗಿ ತಗೊಳ್ತೀವಿ. ನೆಕ್ಸ್ಟ್ ಈಸ್ ACSR ಅಂದ್ರೆ ಅಲ್ಯೂಮಿನಿಯಂ ಕಂಡಕ್ಟರ್ ಸ್ಟೀಲ್ ರೇನ್ಫೋರ್ಸ್ ಆರ್ ACSR ವೈರ್ ಅಂತ ಹೇಳ್ತೀವಿ. ಇದು ಒಂದು ಸ್ಟೀಲ್ ಇಂದ ವೈರ್ ಅನ್ನ, ಸ್ಟೀಲ್ ವೈರ್ ಸರೌಂಡೆಡ್ ಬೈ ನಂಬರ್ ಆಫ್ ಸ್ಟ್ರಾಂಡ್ಸ್ ಅಲ್ಯೂಮಿನಿಯಂ ವೈರ್ಸ್. ಒಂದು ಸ್ಟೀಲ್ ವೈರ್ನ ನಂಬರ್ ಆಫ್ ಅಲ್ಯೂಮಿನಿಯಂ ಸ್ಟ್ರಾಂಡ್ಸ್ ಇಂದ, ಅಂದ್ರೆ ಸಣ್ಣದಾಗಿ ತಳ್ಳನ ವೈರ್ ಏನು ಅಲ್ಯೂಮಿನಿಯಂ ಇಂದ ಮಾಡಿರೋ ವೈರ್ ಇಂದ ಆ ಒಂದು ಸ್ಟೀಲ್ ವೈರ್ ಅನ್ನು ಸುತ್ತ ಹಾಕಿರ್ತಾರೆ. ಸೊ ಇಟ್ ಹ್ಯಾಸ್ ಗ್ರೇಟರ್ ಟೆನ್ಸೈಲ್ ಅಂದ್ರೆ ಜಾಸ್ತಿ ಮೆಕ್ಯಾನಿಕಲ್ ಸ್ಟ್ರೆಂತ್ ಜಾಸ್ತಿ ಇರುವಂಥದ್ದು, ಹಾಗೂ ಓವರ್ ಹೆಡ್ ಲೈನ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಆಗಿ ಇದನ್ನ ಯೂಸ್ ಮಾಡ್ತೀವಿ. ಅಂಡ್ ಇದಕ್ಕೆ ಬಂದು ಫ್ಲೆಕ್ಸಿಬಿಲಿಟಿನೂ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಇಸ್ ಫ್ಯೂಸ್ ವೈರ್. ಸೊ ನಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಫ್ಯೂಸ್ಗೆ ನಾವು ಒಂದು ಬೇರ್ ವೈರ್ ಅನ್ನ ಯೂಸ್ ಮಾಡ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಫ್ಯೂಸ್ ವೈರ್. ಸೊ ಯಾವುದೇ ಥರದ್ದು ನಮಗೆ ಒಳಗಡೆ ಇರುವಂತಹ ಅಪ್ಲಯನ್ಸಸ್ ಯಾವುದು ಡ್ಯಾಮೇಜ್ ಆಗ್ಲಾರ್ದಂಗ, ಇನ್ ಕೇಸ್ ಆಫ್ ವೇರಿಯೇಷನ್, ಕರೆಂಟ್ ವೇರಿಯೇಷನ್ ಇದ್ದವಾಗ ತನ್ನಷ್ಟಕ್ಕೆ ತಾನಾಗಿ ಕರೆಂಟ್ ಸಪ್ಲೈನ ಕಟ್ ಮಾಡಿಬಿಡುತ್ತೆ ಫ್ಯೂಸ್. ಇದರ ಈ ರೀತಿ ಇಟ್ಟಿದ್ದವಾಗ ನಮಗೆ ಒಳಗಡೆ ಯಾವುದೂ ನಮಗೆ ಡ್ಯಾಮೇಜ್ ಆಗೋದಿಲ್ಲ. ಸೊ ಇದು ಬಂದು ಲೆಡ್, ಟಿನ್, ಕಾಪರ್ ಅಥವಾ ಜಿಂಕ್ ಹಾಗೂ ಸಿಲ್ವರ್ ಮತ್ತೆ ಅಲ್ಯೂಮಿನಿಯಂ ಮೆಟಲ್ಸ್ ಇಂದ ತಯಾರು ಮಾಡಿರ್ತಾರೆ. ಇದ್ರ ಫ್ಯೂಸಿಂಗ್ ಕೆಪಾಸಿಟಿ ಬಂದು ಒಂದೊಂದು ಮೆಟಲ್ಗೆ ಒಂದೊಂದು ಥರ ಇರುತ್ತೆ. ಸೊ ಇಟ್ ವೇರೀಸ್ ಫಾರ್ ಈಚ್ ಮೆಟಲ್, ಒಂದೊಂದು ಮೆಟಲಿಗೂ ವೇರಿ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಇಸ್ ಯುರೇಕಾ ವೈರ್. ಸೊ ಯುರೇಕಾ ಅನ್ನೋದು ನಿಕ್ಕಲ್ ಮತ್ತೆ ಕಾಪರ್ ಅನ್ನ ಮಿಕ್ಸ್ ಮಾಡಿ ಅಟ್ ಸರ್ಟನ್ 40% ನಿಕ್ಕಲ್ 60% ಕಾಪರ್ ಅನ್ನ ಮಿಕ್ಸ್ ಮಾಡಿ ತಯಾರು ಮಾಡಿರುವಂತಹ ಒಂದು ಅಲಾಯ್ ಮೆಟಲ್. ವೇರಿಯಬಲ್ ರೆಸಿಸ್ಟೆನ್ಸ್ ಅಲ್ಲಿ ಅಥವಾ ವೇರಿಯಬಲ್ ರೆಸಿಸ್ಟರ್ಸ್ ಅಥವಾ ರಿಯೋಸ್ಟ್ಯಾಟ್ಸ್ ಅಂತ ಏನು ಹೇಳ್ತೀವಿ ನಾವು, ಅದರಲ್ಲಿ ಯೂಸ್ ಮಾಡ್ತೀವಿ. ಇದ್ರದ್ದು ಬಂದು ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಬಹಳನೇ ಜಾಸ್ತಿ ಇರುತ್ತೆ. ಅಂಡ್ ನೈಕ್ರೋಮ್ ವೈರ್ಸ್, ಇದೂ ಬಂದು ನಮಗೆ ಒಂದು ಅಲಾಯ್ ಮೆಟಲ್ 80% ಆಫ್ ನಿಕ್ಕಲ್ ಅಂಡ್ 20% ಆಫ್ ಕ್ರೋಮಿಯಂ ಅನ್ನ ಮಿಕ್ಸ್ ಮಾಡಿರುವಂತಹ ವೈರ್ ಇದು. ಇದನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಸಮ್ ಹೀಟಿಂಗ್ ಎಲಿಮೆಂಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ವಾಟರ್ ಹೀಟರ್ಸ್ ಅಥವಾ ಎಲೆಕ್ಟ್ರಿಕ್ ಐರನ್ಸ್ಗಳಲ್ಲಿ, ಎಲೆಕ್ಟ್ರಿಕ್ ಕುಕ್ಕರ್ ಅಲ್ಲಿ ಕೆಳಗಡೆ ಏನು ಬೇಸ್ ಇರುತ್ತೆ ಹೀಟ್ ಮಾಡೋ ಎಲಿಮೆಂಟ್ ಅದು. ಅಂಡ್ ಅದ್ರ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಬಂದು ತುಂಬಾನೇ ಜಾಸ್ತಿ ಇರುತ್ತೆ. ಸೊ ದೀಸ್ ಆರ್ ವೈರ್ಗಳನ್ನು ಯಾವ ರೀತಿ ಎಲ್ಲ ಕ್ಲಾಸಿಫೈ ಮಾಡಿದೀವಿ, ಅದ್ರ ಡಿಫ್ರೆಂಟ್ ಟೈಪ್ಸ್ ಅನ್ನ ನೋಡಿದೀವಿ ನಾವು. ಇವಾಗ ಕೇಬಲ್ಸ್. ಸೊ ನಮಗೆ ಕೇಬಲ್ ಅಂದ್ರೆ ಏನು ಗೊತ್ತು. ಸೊ ಫಾರ್ ಕ್ಯಾರಿಯಿಂಗ್ ಹೈ ಕರೆಂಟ್ ಕ್ಯಾರಿಯಿಂಗ್ ಕೆಪಾಸಿಟಿ ಇರುವಂತಹ ಒಂದು ವೈರ್ಗಳನ್ನು ನಾವು ಕೇಬಲ್ಸ್ ಅಂತ ಹೇಳ್ತೀವಿ. ಸೊ ಅದ್ರ ಟೈಪ್ಸ್ ಏನೇನಿದೆ ಅಂದ್ರೆ VIR ಕೇಬಲ್, CTS ಕೇಬಲ್, PVC ಕೇಬಲ್, ಲೆಡ್ ಶೀಟೆಡ್ ಕೇಬಲ್, ವಾಟರ್ ಪ್ರೂಫ್ ಕೇಬಲ್. ಸೊ ಇವು ಎಲ್ಲಾನು ನಾವು ಪ್ರೀವಿಯಸ್ ಆಗಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ವೈರ್ಸ್ ಅಲ್ಲಿ ನಾವು ನೋಡಿದ್ದೀವಿ. ಸೊ ಇವಾಗ ನಾವು ಬಂದು ಕೆಲವೊಂದು ಕೇಬಲ್ಸ್ ಅನ್ನ ನೋಡೋಣ. ಟ್ರಾಪಡ್ಯೂರ್ ಕೇಬಲ್, ಫ್ಲೆಕ್ಸಿಬಲ್ ಕೇಬಲ್, ಆರ್ಮರ್ಡ್ ಕೇಬಲ್ ಅಂಡ್ TV ಕೇಬಲ್. ಸೊ ಟ್ರಾಪಡ್ಯೂರ್ ಕೇಬಲ್ ಅಂದ್ರೆ ಏನು? ಇದಕ್ಕೆ ಬಂದು
ಥರ್ಮೋಪ್ಲಾಸ್ಟಿಕ್ ಕಾಂಪೌಂಡ್ ಅಥವಾ PVC ಕೇಬಲ್ ಇಂದ ಇನ್ಸುಲೇಟ್ ಮಾಡಿರ್ತಾರೆ. 2, 3 ಅಥವಾ 4 ಕೋರ್ ಕೇಬಲ್ಸ್ ತಯಾರು ಮಾಡ್ತಾರೆ ಇದ್ರದ್ದು. ಆ್ಯಂಡ್ 230 volts ಕರೆಂಟ್ ಕ್ಯಾರಿಯಿಂಗ್ ಕೆಪಾಸಿಟಿ ಆ್ಯಂಡ್ ಅಂಡರ್ಗ್ರೌಂಡ್ ಕೇಬಲ್ಸ್ ಆಗಿ ಮ್ಯಾಕ್ಸಿಮಮ್ ಆಗಿ ಯೂಸ್ ಮಾಡ್ತಾರೆ. ಸೊ ಯೂಶ್ವಲಿ ರೈಲ್ವೆ ಸಿಗ್ನಲ್ಸ್ ವೈರಿಂಗ್ ಅಲ್ಲಿ, ವೈರಿಂಗ್ ಆಫ್ ಪವರ್ ಇಕ್ವಿಪ್ಮೆಂಟ್ಸ್ ಅಲ್ಲಿ ಅಥವಾ ಮೆಷಿನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಇದನ್ನ. ಆರ್ಮರ್ಡ್ ಕೇಬಲ್ ಅಂದ್ರೆ ಅಂಡರ್ಗ್ರೌಂಡ್ ಕೇಬಲ್ಸ್ ಆಗಿ ಯೂಸ್ ಮಾಡುವಂಥವು. ಬಹಳ 3 to 4 ಲೇಯರ್ಸ್ ಆಫ್ ಡಿಫ್ರೆಂಟ್ ಇನ್ಸುಲೇಟಿಂಗ್ ಬೇರೆ ಬೇರೆ ಇನ್ಸುಲೇಟಿಂಗ್ ಮೆಟೀರಿಯಲ್ಸ್ನ 3 to 4 ಇನ್ಸುಲೇಟಿಂಗ್ ಮೆಟೀರಿಯಲ್ಸ್ ಇಂದ ಕವರ್ ಆಗಿರ್ತವೆ ಈ ಒಂದು ಕೇಬಲ್ಸ್. ಅದರ ಬಾಳಿಕೆ ಬಂದು ನಮಗೆ 50 to 100 ಇಯರ್ಸ್ ತನಕ ಇರ್ತವೆ. ಯೂಶ್ವಲಿ 3 or 4 ಕೋರ್ ಕೇಬಲ್ಸ್ ಅನ್ನ ತಯಾರು ಮಾಡ್ತಾರೆ. ನಾವು ಆಡ್ ಭಾಷೆಯಲ್ಲಿ ಇದನ್ನ ಬಂದು 3.5 ಕೋರ್ ಕೇಬಲ್ ಅಂತ ಕರಿತೀವಿ. ಸೊ ಇದರಲ್ಲಿ 4th ಕೋರ್ ಬಂದು ನ್ಯೂಟ್ರಲ್ ಕೋರ್ ಆಗಿ ಹೇಳ್ತೀವಿ. ಈ ಒಂದು ನ್ಯೂಟ್ರಲ್ ಕೋರಿನ ಡಯಾಮೀಟರ್ ಬಂದು ಉಳಿದಿರೋ 3 ಕೋರ್ಸಿಗೆ ಏನ್ ಡಯಾಮೀಟರ್ ಇರುತ್ತೆ ಅದರಲ್ಲಿ ಅರ್ಧ ಡಯಾಮೀಟರ್ ಇರುತ್ತೆ. ಸೊ ಇದ್ರ ಕರೆಂಟ್ ಕ್ಯಾರಿಯಿಂಗ್ ಕೆಪಾಸಿಟಿ ಹೈ ಇರುತ್ತೆ. ಸೊ ಇದು ಎಲ್ಲ ಬಂದು ಮೆಕ್ಯಾನಿಕಲ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಆರ್ಮರ್ಡ್ ಕೇಬಲ್ದು. ಸೊ ಅದಕ್ಕಾಗಿ ಇದನ್ನ ವೆದರ್ ಪ್ರೂಫ್ ಆಗಿರುತ್ತೆ, ವಾಟರ್ ಪ್ರೂಫ್ ಆಗಿರುತ್ತೆ. ಅದಕ್ಕಾಗಿ ಇದನ್ನ ನಮಗೆ ಅಂಡರ್ಗ್ರೌಂಡ್ ಕೇಬಲ್ಸ್ ಆಗಿ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಬಂದು ಟಿವಿ ಕೇಬಲ್ಸ್. ಸೊ ಟಿವಿ ಕೇಬಲ್ಸ್ ಬಂದು ನಮ್ಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಡಿಶ್ ಕನೆಕ್ಷನ್ಗೆ, ಟಿವಿ ರಿಸೀವರ್ ಆಗಿ, ಡಿಶ್ ಆಂಟಿನಾ ಕೇಬಲ್ ಆಗಿ ಸರ್ವಿಸ್ ಪ್ರೊವೈಡರ್ಸ್ ಏನು ಯೂಸ್ ಮಾಡ್ತಾರೆ ಅದನ್ನ ನಾವು ಟಿವಿ ಕೇಬಲ್ ಅಂತ ಕರಿತೀವಿ. ಇದ್ರದ್ದು ಬಂದು ಸ್ಟ್ಯಾಂಡರ್ಡ್ ವೈರ್ ಗೇಜ್ ಅಲ್ಲಿ ನಾವು ವೈರ್ ಡಯಾಮೀಟರ್ನ ಅಳತೆ ಮಾಡಿದವಾಗ 14 ಅಥವಾ 16 ನಂಬರ್ ಇರುವಂತಹ ವೈರ್ ಅನ್ನು ತಗೋತೀವಿ. ಇದ್ರ ಮೇಲೆ PVC ಲೇಯರ್ ಇರುತ್ತೆ, ಇನ್ಸುಲೇಷನ್ ಆಗಿ PVC ಲೇಯರ್, ಹಾಗೂ ಪೂರ್ತಿ ಒಳಗಡೆ ಫಸ್ಟ್ ಕೋರ್ ವೈರ್ ಇರುತ್ತೆ. ಅದರ ಮೇಲ್ಗಡೆ PVC ಲೇಯರ್ ಹಾಕ್ತಾರೆ ಒಂದು, ಅದ್ರ ಮೇಲ್ಗಡೆ ಒಂದು ಮೆಟಾಲಿಕ್ ಮೆಶ್ ಹಾಕ್ತಾರೆ ಅಂಡ್ ಮತ್ತೆ ಔಟರ್ PVC ಕವರಿಂಗ್ ಇರುತ್ತೆ. ಸೊ ಇಷ್ಟೆಲ್ಲ ಕವರಿಂಗ್ ಇರೋದ್ರಿಂದ ವೆದರ್ ಪ್ರೂಫ್ ಆಗಿರುತ್ತೆ. ಏನೇ ವೆದರ್ ಚೇಂಜಸ್ ಆಗಲಿ ನಮಗೆ ತಡೆಯುವಂತಹ ಸಾಧ್ಯತೆಗಳಿರ್ತವೆ. ಸೊ ಇಷ್ಟು ಕವರಿಂಗ್ ಇರೋದ್ರಿಂದ ಡಾಟಾ ಸಿಗ್ನಲ್ಸ್ ಅನ್ನ ವಿತೌಟ್ ಎನಿ ಲಾಸ್ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಈಸಿಯಾಗಿ ಮಾಡುತ್ತೆ. ಸೊ ದೀಸ್ ಆರ್ ಆಲ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ವೈರ್ಸ್ ಮತ್ತೆ ಕೇಬಲ್ಸ್. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ದ ನ್ಯೂ ಟಾಪಿಕ್. ಥ್ಯಾಂಕ್ ಯು.